ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ವಿಶೇಷವಾಗಿ ಒಂದು ಫ್ರೈ ಮಾಡೋಣ. ಇದು ನೋಡೋದಕ್ಕೆ ಫಿಶ್ ಫ್ರೈ ಥರನೇ ಇದೆ, ಆದರೆ ಮಾಡಿರೋದು ಬಾಳೆಕಾಯಿ ಬಳಸಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಈ ರೀತಿನೂ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಮೊದಲಿಗೆ ಬಾಳೆಕಾಯಿನ ಮೇಲ್ಗಡೆ ಸಿಪ್ಪೆಲ್ಲ ನಾವು ತೆಗಿಬೇಕಾಗುತ್ತೆ. ಒಂದು ಪೀಲರ್ ಸಹಾಯದಿಂದ ಅಥವಾ ಚಾಕುಲು ಸಹ ನಾವು ತೆಗಿಬೋದು. ಮೇಲ್ಗಡೆದು ಎಲ್ಲ ಸಿಪ್ಪೆ ತೆಗೆದ ನಂತರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ರೌಂಡ್ ರೌಂಡಾಗಿ ಬೇಡ, ಫಿಶ್ ಫ್ರೈ ಎಫೆಕ್ಟ್ ಬರಲಿ, ಫಿಶ್ ಥರನೇ ಕಾಣಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಫಿಶ್ ಪೀಸ್ಗಳ ಥರನೇ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ದಪ್ಪಗೆ ಇರಬೇಕು. ಸ್ವಲ್ಪ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಈಗ ಮಧ್ಯ ಒಂದು ಹೋಲ್ ಮಾಡ್ತಾ ಇದ್ದೀವಿ ಫಿಶ್ ಎಫೆಕ್ಟ್ ಬರೋದಕ್ಕೆ ನೋಡಿ. ಈ ರೀತಿ ಎಲ್ಲ ಹೋಳುಗಳನ್ನ ಹೋಲ್ ಮಾಡಿ ಒಂದು ನೀರಲ್ಲಿ ಹಾಕಿ ನೆನೆ ಇಡಬೇಕು. ನಂತರ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ನಾನು ಒಣಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೆ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ನೆನೆಸಿರ್ತಕ್ಕಂಥದ್ದು, ಹಾಗೆ 1 ಸ್ಪೂನ್ ಧನಿಯಾ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನಂತರ ನೆನೆಸಿಟ್ಟಿರ್ತಕ್ಕಂಥ ಕಟ್ ಮಾಡಿರೋ ಹೋಳುಗಳನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಂಡು ಈ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಅದ್ರ ಮೇಲೆಲ್ಲ ಹಾಕ್ಕೋಬೇಕಾಗುತ್ತೆ ನೋಡಿ. ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಮೊದಲನೇ ಸರಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈಗ ರುಬ್ಬಿರ್ತಕ್ಕಂಥ ಮಸಾಲೆ, 1 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲೋರು, ಹಾಗೆ ಸ್ವಲ್ಪ ನಿಂಬೆ ಹುಳಿ, ಇದು ಆಪ್ಷನಲ್ ನಿಂಬೆ ಹುಳಿ, ಬೇಕು ಅಂದರೆ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಪ್ರತಿಯೊಂದು ಹೋಳುಗಳಿಗೂ ಚೆನ್ನಾಗಿ ಪೇಸ್ಟ್ ಅಂಟ್ಕೋಬೇಕು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಕೈಯಲ್ಲಿ ನೋಡಿ. ಎಲ್ಲ ಕಲಸಿದ್ದಾಯಿತು, ಈಗ ರೆಡಿಯಾಗಿದೆ. ಒಲೆ ಮೇಲೆ ನಾನು ಆಲ್ರೆಡಿ ಒಂದು ಬಾಣಲಿಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಕಾಯ್ದಿದೆಯಾ ಇಲ್ವಾ ಅಂತ ಒಂದು ಕರಿಬೇವಿನ ಸೊಪ್ಪು ಹಾಕಿದೆ, ಕಾಯ್ದಿದೆ ನೋಡಿ. ಈಗ ಒಂದೊಂದೇ ಹೋಳುಗಳನ್ನ ಡೀಪ್ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ, ಲೋ ಫ್ಲೇಮ್ಗೆ ಇಟ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮೇ ಇರಲಿ. ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಹೊತ್ತೇನು ತಗೊಳ್ಳಲ್ಲ, ಬೇಗನೆ ಬೇಯುತ್ತಿದ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದು ಕ್ರಿಸ್ಪಿ ಆಗೋ ಥರ ಇಟ್ಕೋಬೇಕು. ಈಗ ನೋಡಿ ಇದಾಗಿದೆ, ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಸಹ ನಾವು ಈ ರೀತಿಯೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಎಲ್ಲ ಆಯಿತು. ನೋಡೋದಕ್ಕೆ ನೋಡಿ ಸೇಮ್ ಫಿಶ್ ಫ್ರೈ ಥರನೇ ಕಾಣ್ತಾ ಇದೆ. ಈ ರೀತಿ ಬಾಳೆಕಾಯಿ ಫ್ರೈ ಮಾಡೋದ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ, ಬೇಳೆ ಸಾರು ಜೊತೆಗೆ, ಹಾಗೆ ಟೀ ಟೈಮ್ ಸ್ನ್ಯಾಕ್ಸು, ಈ ರೀತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಾರಿ ನಿಮ್ಮ ಮನೆಗಳಲ್ಲಿ ಈ ರೀತಿ ಬಾಳೆಕಾಯಿ ಫ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.